ನಮಸ್ಕಾರ ಆಚಾರ್ಯ. ನಮಸ್ಕಾರ. ಹರೇ ನಮಸ್ಕಾರ ಆಚಾರ್ಯ. ನಮಸ್ಕಾರ. ಗುರುಭ್ಯೋ ನಮಃ. ಸರ್ವಗುರುಭ್ಯೋ ನಮಃ. ಶ್ರೀ ಗಜಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಕೃಷ್ಣಂ ರಾಮಂ ನರಸಿಂಹಂ ಸದಾ ಆನಂದ ತೀರ್ಥಂ ಬ್ರಹ್ಮದೇ ತಾಪತ್ರಯಾಪಹಂ ಚಿತ್ರೇ ಪದೇಸ್ಕಂಧೇ ವಾಕ್ಯೇ ಮಾಣಿರಖಂಡಿತೈಃ ಗುರುಭಾವಂ ಇಂದ್ಯಂತೆ ಭಾತಿಶ್ರೀ ಚಿತ್ರತವಾಕ್ ತಸ್ಮಿನ್ ಗುರು ಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ ವಿದ್ಯಾಪೀಠ ವಿದ್ಯಾಚಾರಂ ವಿದ್ಯಾವತ್ಸಂದ್ರಂ ವತ್ಸಲಂ ವಂದೇ ಸಂಗುರು ಅಪಾದಮಳಿ ಪರ್ಯಂತಂ ಗುರುಣಾಮಾಖ್ಯಂ ಸ್ಮರೇತ್ಯೇನ ವಿಜ್ಞಾಪನಂ ಓಂ. ಓಂ ಮಹದ್ವಶ್ಚ ಓಂ. ಓಂ ಮಹತ್ವಚ್ಚ ಓಂ. ಅದೇ ಹಿಂದಿನ ಸೂತ್ರದಲ್ಲಿ ತ್ರಯಾನಾಮೇವ ಚ ಏವಂ ಉಪನ್ಯಾಸ ಪ್ರಶ್ನಶ್ಚ ಓಂ ಅಂತನೋ ಸೂತ್ರ. ಅಲ್ಲಿ ಯಮ ಮತ್ತೆ ನಚಿಕೇತರ ಸಂವಾದದಲ್ಲಿ 3 ವರವನ್ನು ಬೇಡಿದ್ದಾನೆ. ಆ 3 ವರವನ್ನು ಅನುಗ್ರಹ ಮಾಡಿದ್ದಾರೆ ಯಮಧರ್ಮರಾಜರು. ಹಾಗಾಗಿ ಆ ಪ್ರಸಂಗದಲ್ಲಿ ಏನಂತಾರೆ, ಪ್ರಕೃತಿ ತತ್ವ ಅವ್ಯಕ್ತ ಶಬ್ದದಿಂದ ವಾಚ್ಯ ಅಂತ ಹೇಳಬಾರದು, ಕಿಂತು ಭಗವಂತನೇ ಅವ್ಯಕ್ತ ಶಬ್ದದಿಂದಾಗಿ ವಾಚ್ಯ ಅಂತ ಹೇಳಬೇಕು ಅಂತ ಇಷ್ಟು ಸಮರ್ಥನೆ ಮಾಡಿ ಕೊಟ್ರು. ಅಲ್ಲಿ ಒಂದು ಪ್ರಶ್ನೆ, ಉಪನ್ಯಾಸ ಪ್ರಶ್ನೆಶ್ಚ ಅಂತ ಹೇಳಿದ್ರು. ಅಲ್ಲಿ ಪ್ರಶ್ನೆ ಶಬ್ದವನ್ನು ಮೊದಲಿಗೆ ಹೇಳಿ ಉಪನ್ಯಾಸ ಶಬ್ದವನ್ನು ಆಮೇಲೆ ಹೇಳ್ಬೇಕಲ್ವಾ ಅಂತ ಪ್ರಶ್ನೆ. ಯಾಕೆಂದ್ರೆ ಮೊದಲಿಗೆ ಪ್ರಶ್ನೆ ಮಾಡಿದ್ರೆ ಆಮೇಲೆ ಉತ್ತರವನ್ನು ಕೊಡ್ಬೇಕು, ಸಮಾಧಾನವನ್ನು ಹೇಳ್ಬೇಕು. ಮೊದಲಿಗೆ ಸಮಾಧಾನವನ್ನು ಕೊಟ್ಟು ಆಮೇಲೆ ಪ್ರಶ್ನೆ ಇರೋದಿಲ್ಲ. ಅಂದಮೇಲೆ ವ್ಯತ್ಯಾಸ ಯಾಕೆ ಮಾಡಿದ್ರಿ ಅಂದ್ರೆ, ತ್ರಯಾನಾಮೇವ ಚ ಏವಂ ಪ್ರಶ್ನ ಉಪನ್ಯಾಸಸ್ಥ ಅಂತ ಹೀಗೇನಾದ್ರು ಹೇಳ್ಬೇಕಾಗಿತ್ತು. ಪ್ರಶ್ನ ಶಬ್ದವನ್ನು ಮೊದಲಿಗೆ ಹೇಳಿ ಉಪನ್ಯಾಸ ಶಬ್ದವನ್ನು ಆಮೇಲೆ ಹೇಳ್ಬೇಕಲ್ವಾ ಅಂತ ಪ್ರಶ್ನೆ. ಅದಕ್ಕೆ ಸಮಾಧಾನ ಏನಂತಂದ್ರೆ, ಹಾಗಲ್ಲ. ಪೂರ್ವ ಪಕ್ಷಿಗಳು ಪ್ರಶ್ನೆ ಮಾಡುವಾಗ ಅವರು ನಿಚಾಯತಂ ಇತ್ಯಾದಿ ಆದಂತಹ ಯಾವ ವಾಕ್ಯವಿದೆಯೋ ಈ ವಾಕ್ಯವನ್ನಿಟ್ಟುಕೊಂಡು ಅವರು ಪ್ರಶ್ನೆಯನ್ನು ಮಾಡಿದ್ದಾರೆ, ಅಂದ್ರೆ ಪೂರ್ವ ಪಕ್ಷವನ್ನು ಮಾಡಿದ್ದಾರೆ. ಹಾಗೆ ಮಾಡಿದ್ದರಿಂದಾಗಿ ಪ್ರಧಾನವಾದದ್ದು ಯಾವುದಂದ್ರೆ, ಅದನ್ನಿಟ್ಟುಕೊಂಡು ಅವರು ಪೂರ್ವ ಪಕ್ಷ ಮಾಡಿದ್ದು. ಯದ್ಯಪಿ ಪ್ರಶ್ನೆ ಮೊದಲಿಗೆ ಆಮೇಲೆ ಉತ್ತರವನ್ನು ಕೊಡಬೇಕು ಅಂತನ್ನೋದು ಸ್ವಾಭಾವಿಕವಾಗಿ ಇರುವಂತಹದ್ದು. ಹಾಗಿದ್ದರೂ ನಿಚಾಯತಂ ಇತ್ಯಾದಿಯಾಗಿ ಆ ವಾಕ್ಯವನ್ನಿಟ್ಟುಕೊಂಡು ಪ್ರಕೃತಿ ತತ್ವವೇ ವಾಚ್ಯ ಅಂತ ಹೇಳಬೇಕು ಅಂತ ಪೂರ್ವ ಪಕ್ಷಿಗಳು ಶಂಕೆ ಮಾಡಿದ್ದಾರೆ. ಹಾಗಾಗಿ ಅವರ ನಿರಾಕರಣೆ ಮಾಡಬೇಕಾಗಿದೆ. ಅವರ ನಿರಾಕರಣೆ ಮಾಡಬೇಕು ಅಂತ ಅನ್ನೋದಕ್ಕಾಗಿ ನಾವು ಉಪನ್ಯಾಸ ಅಂತನೋ ಶಬ್ದವನ್ನು ಮೊದಲಿಗೆ ಹೇಳಿ ಪ್ರಶ್ನಶ್ಚ ಅಂತನೋ ಶಬ್ದವನ್ನು ಅನಂತರದಲ್ಲಿ ಇಟ್ಟಿದ್ದಾರೆ. ಯದ್ಯಪಿ ಕ್ರಮ ಇದ್ದಿದ್ದು ಪ್ರಶ್ನೆ ಆಮೇಲೆ ಉಪನ್ಯಾಸ, ಆದರೆ ಈಗ ನಮಗೆ ಉದ್ದೇಶ ಪ್ರಧಾನವಾಗಿದ್ದು ಅವರು ಮಾಡುವ ಪೂರ್ವ ಪಕ್ಷದ ಖಂಡನೆ ಇದು ಪ್ರಧಾನವಾಗಿದೆ. ಅದಕ್ಕಾಗಿ ಕ್ರಮವನ್ನು ವ್ಯತ್ಯಾಸ ಮಾಡಿ ಉಪನ್ಯಾಸ ಶಬ್ದವನ್ನು ಮೊದಲಿಗೆ ಹೇಳಿ ಪ್ರಶ್ನೆ ಶಬ್ದವನ್ನು ಅನಂತರದಲ್ಲಿ ಹೇಳಿದ್ದಾರೆ. ಇಷ್ಟು ಇದು ಉಪನ್ಯಾಸ ಪ್ರಶ್ನೆಶ್ಚ ಅಂತ ನೋಡಿ ಯಾಕೆ ವ್ಯತ್ಯಾಸ ಮಾಡಿ ಹೇಳಿದ್ರು ಅಂತ ಒಂದು ವಿಷಯ. ಇದಾದ ಮೇಲೆ ಮುಂದಿನ ಈ ಸೂತ್ರದಲ್ಲಿ
ಇಷ್ಟವರೆಗೆ ಭಗವಂತನೇ ಅವ್ಯಕ್ತ ಶಬ್ದ ವಾಚ್ಯ ಅಂತ ಸಮರ್ಥನೆ ಮಾಡ್ತಾ ಬಂದ್ರು. ಹೊರತು ಪ್ರಕೃತಿ ತತ್ವ ಇದು ಅಲ್ಲ, ಮುಖ್ಯವಾಗಿ ವಾಚ್ಯನಾದವನು ಭಗವಂತ ಅಂತ ಸಮರ್ಥನೆ ಮಾಡಿದರು. ಈಗ ಭಗವಂತನೇ ಅವ್ಯಕ್ತ ಶಬ್ದ ವಾಚ್ಯನಾಗಿದ್ದಾನೆ ಅಂತ ಅನ್ನೋದಕ್ಕೆ ದೃಷ್ಟಾಂತವನ್ನು ಕೊಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಉದಾಹರಣೆ ಹೇಗೆ? ಯಾಕೆಂದ್ರೆ ಅವ್ಯಕ್ತ ಶಬ್ದಕ್ಕೆ ನಾವೆಲ್ಲರೂ ತಿಳಿದಿದ್ದು ಪ್ರಕೃತಿ ತತ್ವ ಅಂತ ತಿಳಿದಿದ್ದು. ಆದರೆ ಆ ಅವ್ಯಕ್ತ ಶಬ್ದದಿಂದಾಗಿ ಪ್ರಕೃತಿ ತತ್ವ ಅಲ್ಲ, ಭಗವಂತ ವಾಚ್ಯ ಅಂತ ಇದ್ರಿ. ಹೇಗೆ? ಉದಾಹರಣೆ ಏನು? ಭಗವಂತನೇ ಅವ್ಯಕ್ತ ಶಬ್ದ ವಾಚ್ಯ, ಪ್ರಕೃತಿ ತತ್ವ ಅಲ್ಲ ಅಂತನ್ನೋದಕ್ಕೆ ಉದಾಹರಣೆ ಏನು ಅಂತಂದ್ರೆ, ಅದಕ್ಕೆ ಈ ಸೂತ್ರದಲ್ಲಿ ಮಹದ್ವಚ್ಚ ಓಂ ಅಂತನೋ ಸೂತ್ರದಲ್ಲಿ ಒಂದು ಉದಾಹರಣೆ ಕೊಡ್ತಾ ಇದ್ದಾರೆ. ದಾಷ್ಟಾಂತಿಕ ಸಮುಚ್ಚಯೇ ಇಲ್ಲಿ ಮಹದ್ವತ್ ಚ ಮಹದ್ವಚ್ಚ ಸಕಾರವಿದೆ. ಅಚ ಅಂತನೋ ಶಬ್ದಕರ್ತ ಏನಂದ್ರೆ ದಾಷ್ಟಾಂತಿಕ ಸಮುಚ್ಚಯ, ಅಂದ್ರೆ ದೃಷ್ಟಾಂತವನ್ನು ಸೂತ್ರದಲ್ಲಿ ಹೇಳ್ಬಿಟ್ಟಿದ್ದಾರೆ. ದಾಷ್ಟಾಂತಿಕ ಅಂತಂದ್ರೆ ದೃಷ್ಟಾಂತವನ್ನು ಪಡೆದಂತಹದ್ದು, ಅದನ್ನು ಹೇಳಿಲ್ಲ. ಅದನ್ನು ಚಕಾರದಿಂದ ಸಮುಚ್ಚಯ ಮಾಡಿಕೊಳ್ಳಿ, ತೆಗೆದುಕೊಳ್ಳಿ ಅಂತ ಅಚ ಶಬ್ದ ಇಟ್ಟಿದ್ದಾರೆ. ಮಹಾಂತಂ ವಿಭುಮಾತ್ಮಾನಂ ಇತ್ಯಾದಿ ವಾಕ್ಯಗತ ಮಹತ್ ಶಬ್ದಸ್ಯ ಯಥಾ ವಿಷ್ಣು ಪರತ್ವಮೇವ ನ ಮಹತ್ತತ್ವ ಪರತ್ವಂ ತದ್ವತ್ ಅವ್ಯಕ್ತಾದಿ ಶಬ್ದಸ್ಯಾಪಿ ಇತ್ಯರ್ಥಃ. ಏನು? ಮಹಾಂತಂ ವಿಭುಮಾತ್ಮಾನಂ ಅಂತ ಕಾಟಕದಲ್ಲಿ ಬರುವಂತಹ ವಾಕ್ಯ. ಈ ಮಹಾಂತಂ ವಿಭುಮಾತ್ಮಾನಂ ಎನ್ನುವಲ್ಲಿ ಇರುವಂತಹ ಏನು ಮಹತ್ ಶಬ್ದವಿದೆಯೋ, ಈ ಮಹತ್ ಅಂತನೋ ನಿಜವಾಗಿ ಸ್ವಾಭಾವಿಕವಾಗಿ ಮಹತ್ ಅಂತನೋ ಶಬ್ದಕ್ಕೆ ನಾವು ಏನನ್ನು ಸ್ವೀಕಾರ ಮಾಡ್ತೇವೆ? ಮಹತ್ತತ್ವವನ್ನು ಸ್ವೀಕಾರ ಮಾಡ್ತೇವೆ. ಹಾಗೆ ಅಲ್ಲೇ ಪ್ರಸಿದ್ಧವಾಗಿದೆ. ಹೇಗೆ ಅವ್ಯಕ್ತ ಶಬ್ದಕ್ಕೆ ಪ್ರಕೃತಿ ತತ್ವ ಅಂತಂತೇವೆ, ಹಾಗೆ ಮಹತ್ ಅಂತನ್ನುವಂತಹ ಶಬ್ದಕ್ಕೆ ಮಹತ್ತತ್ವ ಅಂತ ನಮಗೆ ಪ್ರಸಿದ್ಧವಾಗಿದೆ. ಆದರೆ ಆ ಮಹತ್ ಶಬ್ದಕ್ಕೆ ಮಹತ್ತತ್ವ ಅಂತ ಪ್ರಸಿದ್ಧವಾಗಿದ್ದರೂ ಕೂಡ ನಾವು ಏನನ್ನು ಸ್ವೀಕಾರ ಮಾಡ್ತೇವೆ? ಮಹಾಂತಂ ವಿಭುಮಾತ್ಮಾನಂ ಅಂತನೋ ಕಡೆಗೆ ಪರಮಾತ್ಮ ಅಂತ ಅರ್ಥ ಮಾಡ್ತೇವೆ. ಯಾಕೆ ಅಂದ್ರೆ ಮಹತ್ ಶಬ್ದದ ಅರ್ಥವಾದಂತಹ ಏನು ಪ್ರವೃತ್ತಿ ನಿಮಿತ್ತ ಧರ್ಮ, ಮಹತ್ ಪರಿಮಾಣ ಅಂತ ಏನಿದೆ, ಮುಖ್ಯವಾಗಿ ಮಹತ್ವ ಯಾರಲ್ಲಿದೆ? ಅಧಿಕವಾದ ಮಹತ್ವ ಭಗವಂತನಲ್ಲೇನೇ ಇದೆ. ಆದ್ದರಿಂದಾಗಿ ಮುಖ್ಯವಾಗಿ ಆ ಮಹತ್ ಅಂತನೋ ಶಬ್ದ ಯಾರನ್ನು ಹೇಳ್ಕೊಡತ್ತೆ? ಪರಮಾತ್ಮನನ್ನೇ ಹೇಳ್ಕೊಡತ್ತೆ, ಹೊರತು ಮಹತ್ತತ್ವ ಅಲ್ಲ ಅಂತ ತಿಳ್ಕೊಂಡಿದ್ದೇವೆ ಆ ಕಾಟಕದ ಮಹಾಂತಂ ವಿಭುಮಾತ್ಮಾನಂ ಅಂತನೋ ವಾಕ್ಯ ಪ್ರಸಂಗದಲ್ಲಿ. ಹಾಗಾಗಿ ಹೇಗೆ ಮಹತ್ ಅಂತನ್ನುವಂತಹ ಶಬ್ದ ಇದು ಜಗತ್ತಿನಲ್ಲಿ ಪ್ರಸಿದ್ಧವಾದಂತಹ ಮಹತ್ತತ್ವವನ್ನು ಹೇಳ್ಕೊಡತ್ತೆ ಅಂತಿದ್ದರೂ ಕೂಡ, ಆ ಮಹತ್ ಶಬ್ದದ ಅರ್ಥವಾದ ಮಹತ್ ಪರಿಮಾಣ ಮುಖ್ಯವಾಗಿ ಭಗವಂತನಲ್ಲಿ ಇದ್ದದ್ದರಿಂದಾಗಿ ಅದೇ ಮುಖ್ಯವಾಯಿತು. ಆದ್ದರಿಂದಾಗಿ ಮಹತ್ ಶಬ್ದಕ್ಕೆ ಮಹತ್ತತ್ವ ಅಲ್ಲ, ಭಗವಂತ ವಾಚ್ಯ ಅಂತ ನಾವು ತಿಳಿತೇವೋ, ಹಾಗೆ ಅವ್ಯಕ್ತ ಶಬ್ದದಲ್ಲೂ ಕೂಡ ಉದಾಹರಣೆ ಮುಗಿಸಿ, ಅಂದ್ರೆ ದೃಷ್ಟಾಂತ ಮುಗಿಸಿ, ಈಗ ಶಬ್ದದಿಂದ ಹೇಳಿದ ದಾಷ್ಟಾಂತಿಕವನ್ನು ಹೇಳ್ತಾ ಇದ್ದಾರೆ. ಹಾಗೆ ಅವ್ಯಕ್ತ ಶಬ್ದವು ಕೂಡ ಪ್ರಸಿದ್ಧವಾದ ಪ್ರಕೃತಿ ತತ್ವದಲ್ಲಿ ಪ್ರಸಿದ್ಧವಾಗಿದ್ದರೂ, ಆದರೆ ಮುಖ್ಯವಾದ ಅವ್ಯಕ್ತತ್ವ ಸೂಕ್ಷ್ಮತ್ವ ತದರ್ಹತ್ವ ಅಂತ ಹಿಂದೆ ಸೂತ್ರದಲ್ಲಿ ನಾವು ವಿಚಾರ ಮಾಡಿದ್ದೇವೆ. ಹಾಗೆ ಆ ಅವ್ಯಕ್ತ ಶಬ್ದ ಪ್ರವೃತ್ತಿ ನಿಮಿತ್ತ ಧರ್ಮ ಮುಖ್ಯವಾಗಿ ಯಾರಲ್ಲಿದೆ? ಭಗವಂತನಲ್ಲೇನೆ ಇದೆ. ಆದ್ದರಿಂದ ಯದ್ಯಪಿ ಪ್ರಕೃತಿ ತತ್ವದಲ್ಲೂ ಇದೆ, ಆದ್ರೆ ವಿಶಿಷ್ಟವಾದ ಅವ್ಯಕ್ತತ್ವ ಭಗವಂತನಲ್ಲೇನೆ ಇದೆ. ಆದ್ದರಿಂದ ಆ ಅವ್ಯಕ್ತ ಶಬ್ದ ಇದು ಪ್ರಕೃತಿಯಲ್ಲಿ ಪ್ರಸಿದ್ಧವಾಗಿದ್ದರೂ ಕೂಡ ಆ ಪ್ರಕೃತಿ ತತ್ವವನ್ನು ಹೇಳೋದಿಲ್ಲ, ಭಗವಂತನನ್ನೇ ಹೇಳ್ಕೊಡತ್ತೆ. ಹೇಗೆ? ಮಹದ್ವತ್ ಅಂದ್ರೆ ಮಹತ್ ಶಬ್ದದಂತೆ. ಮಹತ್ ಶಬ್ದ ಮಹತ್ತತ್ವದಲ್ಲಿ ಪ್ರಸಿದ್ಧವಾದರೂ ನಮಗೆ ತಿಳಿಸಿಕೊಟ್ಟಂತಹದ್ದು ಭಗವಂತ ಹೇಗೋ, ಹಾಗೆ ಅವ್ಯಕ್ತ ಶಬ್ದವು ಪ್ರಕೃತಿ ತತ್ವದಲ್ಲಿ ಪ್ರಸಿದ್ಧವಾಗಿದ್ದರೂ ಕೂಡ ಭಗವದ್ವಾಚಕವಾಗಿದೆ ಆ ಯಾವ ಅವ್ಯಕ್ತ ಶಬ್ದ ಅಂತ ಹೀಗೆ ಈ ಸೂತ್ರದಲ್ಲಿ
ಮಹತ್ ಶಬ್ದವನ್ನು ದೃಷ್ಟಾಂತವನ್ನಾಗಿಟ್ಕೊಂಡು ಅವ್ಯಕ್ತ ಶಬ್ದದ ವ್ಯವಸ್ಥೆಯನ್ನು ಮಾಡಿಕೊಟ್ರು. ಇನ್ನ ಇದಾದ ಮೇಲೆ ಮುಂದಿನ ಸೂತ್ರದಲ್ಲಿ ಓಂ ತಮಸವದ್ ಅವಿಶೇಷಾತ್ ಓಂ ಓಂ ತಮಸವ ವಿಶೇಷಾತ್ ಓಂ ತಮಸವತ್ ಅವಿಶೇಷಾತ್ ತಮಸವತ್ ಅವಿಶೇಷಾತ್ ತಮಸವದ ಅವಿಶೇಷಾತ್ ಓಂ. ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಇನ್ನೊಂದು ಉದಾಹರಣೆ ಕೊಡ್ತಾರೆ. ಮಹದ್ವತ ಅಂತನೋ ಸೂತ್ರದಲ್ಲಿ ಮಹತ್ ಶಬ್ದವನ್ನು ಉದಾಹರಣೆ ಕೊಟ್ರು, ಇಲ್ಲಿ ಚಮಸ ಅಂತನೋ ಶಬ್ದವನ್ನು ತೆಗೆದುಕೊಳ್ತಾರೆ. ಅಂದರೆ ಇಲ್ಲೂ ಏನು ಪ್ರಶ್ನೆ ಮಾಡ್ತಾರೆ ಅಂದ್ರೆ, ಈಗ ನಮಗೆ ಎಲ್ಲಿ ಪ್ರಸಿದ್ಧವಿದೆ ಅದನ್ನು ನಾವು ಸ್ವೀಕಾರ ಮಾಡ್ಬೇಕಲ್ವಾ. ಅವ್ಯಕ್ತ ಶಬ್ದಕ್ಕೆ ನಮಗೆ ಎಲ್ಲಿ ಪ್ರಸಿದ್ಧಿ ಇದೆ? ಪ್ರಕೃತಿ ತತ್ವದಲ್ಲಿ ಪ್ರಸಿದ್ಧಿ ಇದೆ. ಪ್ರಕೃತಿ ತತ್ವದಲ್ಲಿ ಪ್ರಸಿದ್ಧಿ ಇದ್ದದರಿಂದಾಗಿ ಪ್ರಕೃತಿ ತತ್ವವನ್ನು ನಾವು ಸ್ವೀಕಾರ ಮಾಡೋಣ. ಆ ಅವ್ಯಕ್ತ ಶಬ್ದದಿಂದ ಯಾಕೆ ಭಗವಂತನನ್ನು ಸ್ವೀಕಾರ ಮಾಡಬೇಕು? ಬೇಡ. ಎಲ್ಲಿ ಪ್ರಸಿದ್ಧವಾಗಿರುತ್ತೆ ಅದನ್ನ ನಾವು ಸ್ವೀಕಾರ ಮಾಡೋದು ನಮಗೆ ಕಂಡಿರುತ್ತೆ ಜಗತ್ತಿನಲ್ಲಿ. ಪ್ರಸಿದ್ಧವಾದದ್ದನ್ನು ಬಿಡೋದು, ಅಪ್ರಸಿದ್ಧವಾದಂತಹ ಭಗವಂತ ಅಂತ ಅರ್ಥವನ್ನು ಸ್ವೀಕಾರ ಮಾಡೋದು, ಇದು ಹೇಗ್ ಸರಿ ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಈ ಸೂತ್ರ ಪ್ರಾರಂಭ ಆಗತ್ತೆ. ಉದಾಹರಣೆಯನ್ನು ಕೊಟ್ಟು ಸಮರ್ಥನೆ ಮಾಡೋದಕ್ಕಾಗಿ ತಮಸವನ್ನು ದೃಷ್ಟಾಂತ ಕೊಡ್ತಾರೆ. ತಮಸವದ ವಿಶೇಷ ಏನು? ಚಮಸವತ್ ಯಥಾ ಯಜ್ಞಪಾತ್ರೆ ಪ್ರಸಿದ್ಧಸ್ಯಾಪಿ ಚಮಸ ಶಬ್ದಸ್ಯ ಇದಂ ತಚ್ಛಿರಃ ಇತಿ ಶ್ರುತಿಬಲೇನ ಶಿರೋವಾಚಕತಾ ತದ್ವತ್ ಅವ್ಯಕ್ತಾದಿ ಶಬ್ದಸ್ಯ ಪ್ರಧಾನಾದೌ ಪ್ರಸಿದ್ಧತ್ವೇಪಿ ವಿಷ್ಣುವಾಚಕತ್ವಮೇವ. ಏನು? ಚಮಸ ಅಂತನ್ನುವಂತಹ ಶಬ್ದ ಇದೆ. ಆ ಚಮಸ ಅಂತನ್ನುವಂತಹ ಯಾವ ಶಬ್ದವಿದೆಯೋ ಆ ಶಬ್ದ ಇದು ಸಾಮಾನ್ಯವಾಗಿ ಯಜ್ಞ ಪಾತ್ರವನ್ನು ಹೇಳ್ಕೊಡತ್ತೆ. ಚಮಸ ಅಂತನೋ ಶಬ್ದ ಯಜ್ಞ ಪಾತ್ರದಲ್ಲಿ ಪ್ರಸಿದ್ಧಿ ಇದೆ. ಹೇಗೆ ನಾವು ಶುವ ಅಂತ ಕರಿತೇವಲ್ಲ, ಹಾಗೆ ಚಮಸ ಅಂತ ಒಂದು ಪಾತ್ರ ವಿಶೇಷ ಯಜ್ಞದಲ್ಲಿ. ಹಾಗೆ ಆ ಚಮಸ ಶಬ್ದ ಇದು ಯಜ್ಞ ಪಾತ್ರದಲ್ಲಿ ಪ್ರಸಿದ್ಧವಾಗಿದ್ದರೂ ಕೂಡ ಇದಂ ತಚ್ಚಿರ ಏಷಹಿ ಅರ್ವಾಗ್ ವಿಲಸ್ತಮಸ ಊರ್ಧ್ವ ಬುಗ್ನ ಅಂತ ಒಂದು ಬೃಹದಾರಣ್ಯಕದಲ್ಲಿ ಬರುವ ವಾಕ್ಯ. ಅಲ್ಲೇ ಕೆಳಗಡೆ ಪೂರ್ಣ ವಾಕ್ಯ ಶ್ರುತಿ ಕೊಟ್ಟಿದ್ದಾರೆ ನೋಡ್ರಿ. ಇದಂ ತಚ್ಚಿರ ಏಷಹಿ ಅರ್ವಾಗ್ಭಿಲಸ್ತಮಸ ಊರ್ಧ್ವ ಬುಗ್ನ ಅಂತ ಬೃಹದಾರಣ್ಯಕೋಪನಿಷತ್ತಿನ ವಾಕ್ಯ. ಅಂದ್ರೆ ಅಲ್ಲಿ ಏನು ಪ್ರಸಂಗ ಏನ್ ಬಂದಿರತ್ತೆ ಅಂದ್ರೆ, ದಕ್ಷಿಣ ಅಂದ್ರೆ ಬಲಗಣ್ಣಿನಲ್ಲಿ ವಾಯುದೇವರಿರ್ತಾರೆ. ಆ ಬಲಗಣ್ಣಿನಲ್ಲಿರುವಂತಹ ಯಾವ ವಾಯುದೇವರಿದ್ದಾರೋ ಅಂತಹ ವಾಯುದೇವರನ್ನು ರುದ್ರಾದಿ ದೇವತೆಗಳು ಉಪಾಸನೆ ಮಾಡ್ತಾ ಇದ್ದಾರೆ ಅಂತ ಆ ಒಂದು ಉಪಾಸನೆಯನ್ನು ಸಮರ್ಥನೆ ಮಾಡ್ತಾ ಬರುವಾಗ ಆ ಪ್ರಸಂಗದಲ್ಲಿ ಆ ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಈ ಒಂದು ವಾಕ್ಯ ಇದೆ. ಇದಂ ತಚ್ಚಿರ ಏಷಹಿ ಅರ್ವಾಗ್ಬಿಲಸ್ತಮಸ ಊರ್ಧ್ವ ಬುದ್ನಃ ಅಂತಿರುವ ವಾಕ್ಯ ಇದೆ. ಇಲ್ಲೇನ್ ಮಾಡಿದ್ದಾರೆ ಅಂದ್ರೆ, ಚಮಸ ಅಂತನೋ ಶಬ್ದಕ್ಕೆ ಯಜ್ಞಪಾತ್ರ ಅಂತ ಪ್ರತಿ ಇದೆ. ಯದ್ಯಪಿ ಚಮಸ ಅಂತನೋ ಶಬ್ದಕ್ಕೆ ಯಜ್ಞಪಾತ್ರ ಅಂತ ಪ್ರಸಿದ್ಧವಿದ್ದರೂ ಶ್ರುತಿ ಬಲದಿಂದಾಗಿ ಆ ಚಮಸ ಶಬ್ದಕ್ಕೆ ಶಿರ ಅಂದ್ರೆ ತಲೆ, ಶಿರಸ್ಸನ್ನು ಅಂದ್ರೆ ತಲೆ ಅಂತನ್ನುವಂತ ಅರ್ಥವನ್ನು ಚಮಸ ಶಬ್ದಕ್ಕೆ ಮಾಡಿದ್ದಾರೆ. ಯಾಕೆ ಮಾಡಿದ್ದಾರೆ ಅಂದ್ರೆ ಅದಕ್ಕೆರಡಕ್ಕೂ ಸಾಮ್ಯವಿದೆ. ಅಂದ್ರೆ ಯಾವುದಕ್ಕೆ ಅಂತಂದ್ರೆ ಆ ಯಜ್ಞ ಪಾತ್ರೆ ಏನಿದೆಯೋ ಅದಕ್ಕೆ ಅಲ್ಲೇ ರಘುತ್ತಮರು ವ್ಯಾಖ್ಯಾನ ಮಾಡುವ ತಿಳಿಸ್ತಾರೆ. ಹೇಗೆ ಅದಕ್ಕೆ ಚಮಸಕ್ಕೂ ಅಂದ್ರೆ ಚಮಸ ಪಾತ್ರ ಯಜ್ಞ ಪಾತ್ರಗೂ ಹಾಗೂ ತಲೆಗೂ ಹೇಗೆ ಸಾಮ್ಯವಿದೆ ಅಂತಂದ್ರೆ ಅಲ್ಲಿ ತಿಳಿಸುವಾಗ ಈ ರೀತಿಯಾಗಿ ಅರ್ವಾಗ್ಭಿಲಸ್ ಚಮಸಃ ಅಂತ ಅನ್ನೋದಕ್ಕೆ ಹೀಗೆ ಹೇಳಿದ್ದಾರೆ. ಯಾವ ರೀತಿಯಾಗಿ ಅರ್ವಾಗ್ಭಿಲಹ ಬಿಲ ಅಂತಂದ್ರೆ ಅದರ ಮುಖದ ಭಾಗ ಕೆಳಗಿರತ್ತೆ. ಅದೇನೋ ನಾವು ತುಪ್ಪ ಹಾಕುವಂತಹ ಭಾಗ ಇರುತ್ತೆ, ಅಲ್ಲಿ ಕೆಳಗಡೆಗೆ ಬಿಳೆ ಇರತ್ತೆ. ಬಿಲ ಅಂದ್ರೆ ಹೋಲ್, ತೂತು, ಅದು ಕೆಳಗಡೆ ಇರತ್ತೆ. ಆಮೇಲೆ ಏನಂತಾರ ಬುಗ್ನವಾದಂತಹ ಭಾಗ ಅಂತಂದ್ರೆ ಬೇರಿನಂತೆ ದಪ್ಪವಾದಂತಹ ಏನು ಭಾಗವಿದೆಯೋ ಆ ಭಾಗ
ಅದು ಅರ್ವಾಕ್ ಮೇಲಿನ ಭಾಗದಲ್ಲಿ ಇರುತ್ತೆ. ಊರ್ಧ್ವದಲ್ಲಿ ದಪ್ಪವಾದಂತಹ ಭಾಗವಿರುತ್ತೆ, ಕೆಳಗಡೆಗೆ ಸಣ್ಣದಾದ ಭಾಗವಿರುತ್ತೆ. ಅದರಿಂದಾಗಿ ಆಜ್ಯದ ಭಾಗವನ್ನು ಹಾಕ್ತೇವೆ. ಅಂತಹ ಪಾತ್ರಕ್ಕೆ ಚಮಸ ಪಾತ್ರ ಅಂತ ಕರಿತೇವೆ. ಹಾಗೆ ತಲೆಯೂ ಕೂಡ ಮೇಲಿನ ಭಾಗ ದಪ್ಪವಾಗಿರುತ್ತೆ, ಕೆಳಗಿನ ಭಾಗ ತೆಳ್ಳಗಿರುತ್ತೆ. ಆ ಕಾರಣಕ್ಕಾಗಿ ಎರಡಕ್ಕೂ ಸಾಮ್ಯವಿದೆ ಅಂತನೋ ಅರ್ಥದಲ್ಲಿ ಆ ಪಾತ್ರ, ಯಜ್ಞ ಪಾತ್ರವನ್ನು ಹೇಳ್ಕೊಡುವಂತಹ ಚಮಸ ಶಬ್ದವನ್ನು ಸಾಮ್ಯವಿದ್ದದ್ದರಿಂದಾಗಿ ತಚ್ಚಿರ ಏಷ ಅಂತ ಹೇಳಿ ತಲೆಯನ್ನು ಹೇಳ್ಕೊಡುವಾಗ ಆಗ ಏನಂತಾರೆ, ಚಮಸ ಅಂತನ್ನುವ ಶಬ್ದವನ್ನು ನಾವು ಬಳಸಬಹುದು. ಯಾಕೆ? ಶ್ರುತಿ ಬಲವಿದೆ. ಇದಂ ತಚ್ಚಿರ ಏಷಿಹಿ ಅರ್ವಾಗ್ಬಿಲಸ್ ಚಮಸ ಊರ್ಧ್ವ ಬುಧ್ನಃ ಅಂತ ಸ್ಪಷ್ಟವಾಗಿ ಶ್ರುತಿ ಬಲವಿದ್ದದ್ದರಿಂದಾಗಿ ಪ್ರಸಿದ್ಧವಾದದ್ದು ಚಮಸ ಅಂತನೋ ಶಬ್ದಕ್ಕೆ ಯಜ್ಞಪಾತ್ರೆ ಅಂತ. ಆದ್ರೆ ಅದನ್ನು ಬಿಟ್ಟು ಶ್ರುತಿ ಹೇಳ್ತಾ ಇದೆ, ಆದ್ದರಿಂದಾಗಿ ಚಮಸ ಶಬ್ದಕ್ಕೆ ಶಿರಸ್ಸು ಅದರ ತಲೆ ಅಂತನ್ನುವ ಅರ್ಥವನ್ನು ಮಾಡಿದ್ದು ಕಂಡಿದೆ. ಇದು ಚಮಸವತ್. ಹೇಗೆ ಹಿಂದಿನ ಸೂತ್ರದಲ್ಲಿ ಮಹದ್ವತ್ ಅಂತಂದ್ರಲ್ವಾ, ಹಾಗೆ ಇಲ್ಲಿ ಚಮಸವತ್ ಅಂದ್ರೆ ಚಮಸ ಶಬ್ದದಂತೆ ಅನ್ಯತ್ರ ಯಜ್ಞ ಪಾತ್ರೆಯಲ್ಲಿ ಪ್ರಸಿದ್ಧವಾದರೂ ಶಿರೋವಾಚಕತ್ವವನ್ನು ಯಾವ ರೀತಿಯಾಗಿ ಹೇಳಿದ್ದು ಕಂಡಿದೆಯೋ ಅದರಂತೆ ತದ್ವತ್ ಅವ್ಯಕ್ತಾದಿ ಶಬ್ದಸ್ಯ ಪ್ರಧಾನಾದೋ ಪ್ರಸಿದ್ಧತ್ವೇಪಿ ಅವ್ಯಕ್ತಾದಿ ಶಬ್ದವಿದು ಪ್ರಕೃತಿ ತತ್ವದಲ್ಲಿ ಪ್ರಸಿದ್ಧವಾಗಿದ್ದರೂ ಕೂಡ ನಾವು ವಿಷ್ಣುವಾಚಕತ್ವವನ್ನು ನಾವು ಒಪ್ಪೋಣ, ನಮಗೇನ್ ತೊಂದರೆ ಇಲ್ಲ. ಅಲ್ಲರಿ, ಅಲ್ಲಿ ಚಮಸ ಶಬ್ದದಲ್ಲಿ ನಾವು ಯಜ್ಞ ಪಾತ್ರದಲ್ಲಿ ಪ್ರಸಿದ್ಧವಾಗಿದ್ದರೂ ಶಿರಸ್ಸು ತಲೆ ಅಂತನ್ನುವ ಅರ್ಥವನ್ನು ಸ್ವೀಕಾರ ಮಾಡೋದಕ್ಕೆ ನಮಗೊಂದು ವೇದ ಶ್ರುತಿ ವಾಕ್ಯ, ಬೃಹದಾರಣ್ಯಕ ವಾಕ್ಯವಿದೆ. ಇದಂ ತಚ್ಚಿರ ಏಷಹಿ ಅರ್ವಾಗ್ಭಿಲಸ್ ಚಮಸ ಊರ್ಧ್ವ ಬುಧ್ನಃ ಅಂತ ನಮಗೆ ಶ್ರುತಿ ವಾಕ್ಯವಿದೆ, ಅನುಶಾಸನವಿದೆ. ಅದಕ್ಕಾಗಿ ನಾವು ಶಿರೋವಾಚಕತ್ವವನ್ನು ಒಪ್ತೇವೆ. ಆದರೆ ಇಲ್ಲಿ ಏನಿದೆ? ಅವ್ಯಕ್ತ ಶಬ್ದದಿಂದಾಗಿ ಪ್ರಕೃತಿ ತತ್ವ ಇದು ಪ್ರಸಿದ್ಧವಾಗಿದ್ದರೂ ಕೂಡ ಅದನ್ನು ನಾವು ಪರಿತ್ಯಾಗ ಮಾಡಿ ಭಗವಂತ ಅಂತೆ ಅರ್ಥ ಮಾಡಬೇಕು ಅಂತ ಅನ್ನೋದಕ್ಕೆ ಏನು ನಿಯಾಮಕ? ಏನು ಶ್ರುತಿ ಇಲ್ಲ. ಅಂದ್ರೆ ಇಲ್ಲೂ ಶ್ರುತಿ ಇದೆ. ಇದಕ್ಕೆ ಅವಿಶೇಷ ಅಂತಂತಾರೆ. ಅವಿಶೇಷ ಅಂತಂದ್ರೆ ಏನು ವಿಶೇಷ ಇಲ್ಲ. ಚಮಸ ಶಬ್ದಕ್ಕೆ ಯಜ್ಞಪಾತ್ರ ಅಂತನ್ನುವ ಅರ್ಥವನ್ನು ಬಿಟ್ಟು ಶಿರ ಅಂತನ್ನುವ ಅರ್ಥವನ್ನು ಸ್ವೀಕಾರ ಮಾಡೋದಕ್ಕೆ ಹೇಗೆ ಶ್ರುತಿ ವಾಕ್ಯವಿದೆಯೋ ಅದರಂತೆ ಅವ್ಯಕ್ತ ಶಬ್ದಕ್ಕೂ ಕೂಡ ಪ್ರಕೃತಿ ತತ್ವ ಅಂತನ್ನುವ ಅರ್ಥವನ್ನು ಬಿಟ್ಟು ನಾವು ಭಗವಂತ ಅಂತ ಅರ್ಥ ಮಾಡಬೇಕು ಅಂತ ಅನ್ನೋದಕ್ಕೂ ಶ್ರುತಿಯೇ ಪ್ರಮಾಣ. ಯಾವ್ದದು? ನಾಮಾನಿ ಸರ್ವಾಣಿ ಯಮಾವಿಶಂತಿ ಸಂವೈ ವಿಷ್ಣುಂ ಪರಮ ಮುದಾಹರಂತಿ ಇತ್ಯಾದಿಯಾಗಿ ಬಾಲ್ಯವೇಯ ಶ್ರುತಿ ಭಾಷ್ಯದಲ್ಲಿ ಉದಾಹರಣೆ ಮಾಡದ ಶ್ರುತಿ ಇದು. ಅಂದ್ರೆ ನಾಮಾನಿ ಸರ್ವಾಣಿ ಯಮಾವಿಶಂತಿ ಅಂತಂದ್ರೆ ಅರ್ಥವೇನು? ಸರ್ವಾಣಿ ನಾಮಾನಿ ಯಂ ಆವಿಶಂತಿ, ಎಲ್ಲ ನಾಮಗಳು, ಸಮಗ್ರವಾದ ಶಬ್ದ ಪ್ರಪಂಚದಲ್ಲಿ ಎಷ್ಟೆಲ್ಲ ನಾಮವಿದೆಯೋ ಎಲ್ಲಾ ನಾಮಗಳು ಎಂ ಆವಿಶಂತಿ, ಯಾವ ಭಗವಂತನನ್ನು ಪ್ರತಿಪಾದನೆ ಮಾಡೋದಕ್ಕಾಗಿ ಪ್ರವೇಶ ಮಾಡತ್ತೆ. ಸಂವೈ ವಿಷ್ಣುಂ ಪರಮ ಉದಾಹರಂತಿ, ಅವನೇ ಯಾರು? ಸರ್ವಶಬ್ದ ವಾಚನಾದಂತಹ ವಿಷ್ಣು ಭಗವಂತ ಅಂತ ಇದು ಶ್ರುತಿಯೇ ಹೇಳ್ತಾ ಇದೆ. ಹಾಗಾಗಿ ನಾಮಾನಿ ಸರ್ವಾಣಿ ಯಮಾವಿಶಂತಿ ಅಂತನೋ ಶ್ರುತಿಯ ಬಲದಿಂದಾಗಿ ನಾವು ಆ ಅನಂತ ನಾಮದಲ್ಲಿ ಒಂದಾದದ್ದು ಅವ್ಯಕ್ತ ಅಂತನ್ನುವ ನಾಮ. ಹಾಗಾಗಿ ಈ ಅವ್ಯಕ್ತ ಅಂತನ್ನುವ ನಾಮವು ಕೂಡ ನಾವು ಪ್ರಕೃತಿ ತತ್ವದಲ್ಲಿ ಪ್ರಸಿದ್ಧವಾಗಿದ್ದರೂ ಶ್ರುತಿ ಬಲದಿಂದಾಗಿ ಹೇಗೆ ಚಮಸ ಶಬ್ದದಲ್ಲಿ ಸ್ವೀಕಾರ ಮಾಡ್ತೇವೋ ಅದರಂತೆ ನಾಮಾನಿ ಸರ್ವಾಣಿ ಅಂತನ್ನುವ ಶ್ರುತಿಯ ಬಲದಿಂದಾಗಿ ವಿಷ್ಣುವಾಚಕತ್ವವನ್ನು, ಭಗವದ್ವಾಚಕತ್ವವನ್ನು ನಾವು ಹೇಳ್ತೇವೆ. ಹಾಗಾಗಿ ಮಹತ್ ಶಬ್ದದಂತೆ ಬೇರೆ ಕಡೆಗೆ ಪ್ರಸಿದ್ಧವಾದರೂ ಭಗವತ್ಪರತ್ವವನ್ನು ಹೇಳಿದಂತೆ ಅವ್ಯಕ್ತ ಶಬ್ದಕ್ಕೂ ಕೂಡ ಪ್ರಕೃತಿ ತತ್ವದಲ್ಲಿ ಪ್ರಸಿದ್ಧವಾಗಿದ್ದರೂ ಅದನ್ನು ನಾವು ಪರಿತ್ಯಾಗ ಮಾಡಿ ಭಗವದ್ವಾಚಕತ್ವವನ್ನು ಹೇಳೋಣ ಅಂತ ಇಷ್ಟು ಹೇಳಿದರು. ಇಲ್ಲಿ ಇನ್ನೊಂದು ಪ್ರಶ್ನೆ ಬರುತ್ತೆ. ಈಗೇನು ನಿಮಗೆ ನಾಮಾನಿ ಸರ್ವಾಣಿ ಯಮಾವಿಶಂತಿ ಅಂತಲೋ ಶ್ರುತಿ ಇದೆ. ಮುಂದೆ ಪ್ರಶ್ನೆ, ನಾನು ತಥಾಪಿ ಕುತೋ ವಿಷ್ಣುವಾಚಕತ್ವ? ಅಲ್ಲದೆ ವೇದ ಇದೆ, ನಾಮಾನಿ ಸರ್ವಾಣಿ ಯಮಾವಿಶಂತಿ ಅಂತ ಇತ್ಯಾದಿ ಶ್ರುತಿ ಇದೆ. ಇರ್ಲಿ, ಆ ವೇದಕ್ಕೆ ಒಂದೇ ರೀತಿಯ ಅರ್ಥ ಮಾಡ್ಬೇಕು ಅಂತ ಅರ್ಥ ಇಲ್ಲ.
ಭಗವದ್ವಾಚಕತ್ವವನ್ನು ಯಾಕೆ ಹೇಳಬೇಕು? ಬೇರೆ ವೃತ್ತಿ ಅಂತಂದ್ರೆ ಶಬ್ದ ವೃತ್ತಿಗಳು, ಬೇರೆ ಶಬ್ದ ವೃತ್ತಿಯನ್ನು ಸ್ವೀಕಾರ ಮಾಡಿಕೊಂಡು ಭಗವತ್ಪರತ್ವ ಇಲ್ಲ ಅಂತ ಅರ್ಥ ಮಾಡೋಲಿಕ್ಕೆ ಸಾಧ್ಯವಿದೆ? ಹಾಗ್ಯಾಕ್ ಮಾಡ್ತಾ ಇದ್ದೀರಿ ಅಂತ ಪ್ರಶ್ನೆ ಮಾಡಿದ್ರೆ ಹಾಗಲ್ಲ. ಯಾಕೆಂದ್ರೆ ಅವಿಶೇಷಾತ್ ಅಂದ್ರೆ ಮಹತ್ ಶಬ್ದದನ್ನು ಅಥವಾ ಚಮಸ ಶಬ್ದದಲ್ಲಿ, ಮಹತ್ ಶಬ್ದ ಅಲ್ಲ ಚಮಸ ಶಬ್ದದ ಪ್ರಸಂಗದಲ್ಲಿ ವಿಚಾರ ಮಾಡುವಾಗ ಯಾಕೆ ನೀವು ಯಜ್ಞಪಾತ್ರ ಅಂತನೂ ಅರ್ಥವನ್ನು ಬಿಟ್ಟು ಶಿರಹ ಅಂತನೂ ಅರ್ಥವನ್ನು ಸ್ವೀಕಾರ ಮಾಡಿದ್ರಿ? ಅಂದ್ರೆ ಇದಂ ತಚ್ಚಿರ ಏಷಹಿ ಅಂತನ್ನುವ ಶ್ರುತಿಯ ಬಲದಿಂದಾಗಿ ಅನುಶಾಸನವಿದೆ, ಆದ್ದರಿಂದ ಸ್ವೀಕಾರ ಮಾಡ್ತೀವಿ. ಹಾಗೆ ಅವಿಶೇಷ ಅಂದ್ರೆ ಏನ್ ವಿಶೇಷವಿದೆ ಅದಕ್ಕೂ ಇದಕ್ಕೂ? ಇದಂ ತಚ್ಚಿರಹ ಅಂತ ಹೇಳಿ ಶ್ರುತಿ ಹೇಳ್ತಾ ಇದೆ. ಹಾಗೆ ನಾಮಾನಿ ಸರ್ವಾಣಿ ಯಮಾವಿಶಂತಿ ಅಂತನ್ನೋದು ಶ್ರುತಿಯೇ. ಎರಡಕ್ಕೂ ಏನು ವಿಶೇಷವೇ ಇಲ್ಲ. ಶ್ರುತೇಹೇ ಇದಮಿತಿ ಶ್ರುತ್ಯ ವಿಶೇಷಾಭಾವಾತ್. ಆ ಶ್ರುತಿಗೂ ಈ ಶ್ರುತಿಗೂ ಏನು ವಿಶೇಷವೇ ಇಲ್ಲ. ವಿಶೇಷ ಇಲ್ಲ ಅಂತಂದ್ಮೇಲೆ ಚಮಸ ಶಬ್ದದ ಪ್ರಸಂಗದಲ್ಲಿ ಮಾತ್ರ ಶ್ರುತಿ ಹೇಳಿದಂತಹ ಶಿರೋವಾಚಕತ್ವವನ್ನು ಸ್ವೀಕಾರ ಮಾಡ್ತೀರಿ. ಆದರೆ ನಾಮಾನಿ ಸರ್ವಾಣಿ ಯಮಾವಿಶಂತಿ ಅಂತನ್ನೋದು ಶ್ರುತಿಯೇ. ಅದೇನೋ ಶ್ರುತಿ, ಇದೇನೋ ಬೇರೆ ಪ್ರಮಾಣ ಅಂತಲ್ಲ, ಇದು ಶ್ರುತಿಯೇ. ಆದ್ರೆ ಇದೇ ಹೇಳಿದ್ದನ್ನು ಮಾತ್ರ ಒಪ್ಪೋದಿಲ್ಲ. ಅದು ಹೇಗೆ ಸಾಧ್ಯ? ಬೇರೆ ಶಬ್ದ ವೃತ್ತಿಯನ್ನು ಸ್ವೀಕಾರ ಮಾಡೋದು ಸರಿಯಲ್ಲ. ನಾವು ನಾಮಾನಿ ಸರ್ವಾಣಿ ಅಂತನ್ನುವ ಶ್ರುತಿಯ ಬಲದಿಂದಾಗಿ ಅನುಶಾಸನವಿದೆ, ಆದ್ದರಿಂದ ಪ್ರಕೃತಿ ತತ್ವ ಅಂತನ್ನುವ ಅರ್ಥವನ್ನು ಮಾಡದೇನೆ ಭಗವದ್ವಾಚಕತ್ವವನ್ನೇ ಹೇಳಬೇಕು ಹೊರತು ಪ್ರಕೃತಿ ತತ್ವ ಇದು ಅವ್ಯಕ್ತ ಶಬ್ದ ವಾಚ್ಯ ಅಂತ ಹೇಳಬಾರದು ಅಂತ. ಹೀಗೆ ಮಹತ್ ಶಬ್ದ ಹಾಗೂ ತಮಸ ಶಬ್ದ ಈ ಎರಡೂ ಉದಾಹರಣೆ ಇಟ್ಟುಕೊಂಡು ಭಗವದ್ವಾಚಕತ್ವವನ್ನು ಸಮರ್ಥನೆ ಮಾಡಿದ್ರು ಅವ್ಯಕ್ತ ಶಬ್ದಕ್ಕೆ. ನಿಮಗೆ ಈ ಪಾದದ ಈ ಅಧಿಕರಣದ ಆನುಮಾನಿಕ ಅಧಿಕರಣ ಅಂತ ಏನ್ ಕರಿತೇವೆ, ಈ ಅಧಿಕರಣದಲ್ಲಿ ಮುಖ್ಯವಾಗಿ ಅವ್ಯಕ್ತ ಶಬ್ದ ವಾಚ್ಯತ್ವದ ಸಮನ್ವಯವನ್ನು ಇಲ್ಲಿವರೆಗೆ ಮುಗಿಸಿದ್ದಾರೆ. ಇನ್ನು ಮುಂದೆ ಜ್ಯೋತಿರುಪಕ್ರಮಾಧಿಕರಣ ಅಂತ ಈ ಪಾದದ 2ನೇ ಅಧಿಕರಣ. ಅದನ್ನು ಮತ್ತೆ ನಾಳೆ ಅರ್ಥವಾಯ್ತಲ್ಲ? ಸ್ವಲ್ಪ ಈ ತಮಸ ವಿಶೇಷ ಸ್ವಲ್ಪ ಕಠಿಣ ಸೂತ್ರ ಇದು. ಆಯ್ತು. ನಾಳೆ ಸ್ವಲ್ಪ ಪಾಠ ಡೌಟು, ನಾನು ಮತ್ತೆ ಮೆಸೇಜ್ ಮಾಡಿ. ನಮಸ್ಕಾರ. ನಮಸ್ಕಾರ.